ಪ್ರೀತಿಯುಳ್ಳ ದೇವಜನರೇ, ಏಸು ಕ್ರಿಸ್ತರ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತ ಮಾಡುತ್ತೇನೆ. ಹೇಗಿದ್ದೀರಾ? ಕರ್ತನ ಕೃಪೆಯಿಂದ ನೀವು ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಒಂದು ಗಿಡವಾಗಲಿ, ಒಂದು ಮಗುವಾಗಲಿ, ಒಂದು ವ್ಯಾಪಾರವಾಗಲಿ, ಅದು ಹೆಚ್ಚುವಾಗಲೇ ಅದರಿಗೆ ಆಶೀರ್ವಾದ, ಅದನ್ನು ನೋಡುವಾಗ ಸಂತೋಷ. ಇದ್ದ ಸ್ಥಿತಿಯಲ್ಲಿ ಇರುವುದನ್ನು ನಾವು ಯಾರು ಕೂಡ ಇಷ್ಟಪಡುವುದಿಲ್ಲ. ಮಗು ಬೆಳೆಯಬೇಕು, ಗಿಡ ಬೆಳೆದು ಫಲ ಕೊಡಬೇಕು. ವ್ಯಾಪಾರವು, ಕುಟುಂಬವು, ನಮ್ಮ ವೈಯಕ್ತಿಕ ಜೀವಿತಗಳು ಕೂಡ ದೈವಿಕವಾಗಿ ಬೆಳೆಯುತ್ತಾ ಇರಬೇಕು. ಆಗ ಮಾತ್ರವೇ ಸಾಧ್ಯ. ಹಾಗಾದರೆ ಒಂದು ಗಿಡ ಬೆಳೆಯಲಿಕ್ಕೂ, ಮಗು ಬೆಳೆಯಲಿಕ್ಕೂ, ವ್ಯಾಪಾರ ಬೆಳೆಯಲಿಕ್ಕೂ, ಇದೆಲ್ಲದಕ್ಕೂ ಏನೋ ಪೌಷ್ಟಿಕಾಂಶ, ಬೆಳವಣಿಗೆ, ಸಹಾಯ, ನೀರು, ಗೊಬ್ಬರ ಅನ್ನುವ ರೀತಿಯಲ್ಲಿ, ಊಟ, ಆಹಾರ ಅನ್ನುವ ರೀತಿಯಲ್ಲಿ, ವ್ಯಾಪಾರಕ್ಕೆ ಒಳ್ಳೆಯ ಕೆಲಸಗಾರರು ಎಲ್ಲ ಬೇಕಾಗುವ ರೀತಿಯಲ್ಲಿ ದೇವರು ಈ ರೀತಿ ಇವತ್ತು ನಮಗೆ ಹೇಳುತ್ತಾ ಇದ್ದಾರೆ. ಅಭಿವೃದ್ಧಿ ಬೇಕಾದರೆ ಹೇಗೆ ಎಂಬುದಾಗಿ ಆದಿಕಾಂಡ ಗ್ರಂಥದಲ್ಲಿ 26ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ, ನಾನು ಬಳಿಯಲ್ಲಿದ್ದು ನಿಮ್ಮನ್ನು ಅಭಿವೃದ್ಧಿಪಡಿಸಿ ಆಶೀರ್ವದಿಸುವೆನು ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥ ಮಾತು, ನಾನು ಬಳಿಯಲ್ಲಿದ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಳಿಯಲ್ಲಿ ದೇವರು, ಜೊತೆಯಲ್ಲಿ ದೇವರು ಇರುತ್ತಾರಂತೆ. ದೇವರು ನಮ್ಮ ಬಳಿಯಲ್ಲಿದ್ದು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರೇ ನಮ್ಮ ಜೊತೆಯಲ್ಲಿರುವಾಗ, ದೇವರೇ ನಮ್ಮನ್ನು ಅಭಿವೃದ್ಧಿಪಡಿಸುವಾಗ ನಮಗೆ ಇನ್ಯಾಕೆ ಭಯ? ಕೆಲವು ಸಾರಿ ನಮ್ಮ ತಂದೆ ತಾಯಿಗಳು, ನಮ್ಮವರು ಜೊತೆಯಲ್ಲಿರುವಾಗ ಧೈರ್ಯ ಇರುತ್ತದೆ. ಅದು ವಿದೇಶವಾಗಿರಬಹುದು, ಪರದೇಶ ಆಗಿರಬಹುದು. ನಮ್ಮವರು ನಮ್ಮ ಸಂಗಡ ಇದ್ದರೆ ನಮಗೆಷ್ಟು ಸಂತೋಷ ಅಲ್ವಾ? ಧೈರ್ಯ ಇರುತ್ತದೆ. ಹಾಗಾದರೆ ಮನುಷ್ಯರಿಗಿಂತಲೂ ದೇವರೇ ನಮ್ಮ ಸಂಗಡ. ಹೊರದೇಶದಲ್ಲಿರುವ ನಿಮ್ಮೊಟ್ಟಿಗೂ, ಹೊರ ರಾಜ್ಯದಲ್ಲಿರುವಂಥ ನಿಮ್ಮೊಟ್ಟಿಗೂ, ನಿಮ್ಮನ್ನು ಪ್ರೀತಿಸುವವರು ಇಲ್ಲದೇ ಇರುವಾಗಲೂ ನಿಮ್ಮ ದೇವರು ನಿಮ್ಮ ಸಂಗಡ ಇದ್ದಾರಲ್ವಾ? ನಿಮ್ಮನ್ನು ನೀವಿರುವ ಸ್ಥಳದಲ್ಲಿಯೇ ಕರ್ತನೆ ಹೇಳುತ್ತಾನೆ, ನಾನು ನಿನ್ನ ಬಳಿಯಲ್ಲಿರುತ್ತೇನೆ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ. ದೇವರು ಹೇಳಿದರೆ ಅದನ್ನು ಮಾಡುತ್ತಾರಲ್ಲವೇ ಪ್ರಿಯರೇ? ನಂಬಿಕೆ ಇದೆಯಾ? ದೇವ, ನನ್ನನ್ನು ಕರುಣಿಸು, ನನ್ನನ್ನು ಅಭಿವೃದ್ಧಿಪಡಿಸು ಎಂದು ಹೇಳಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ನಂಬಿದವರು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ನೀವೇ ನಮ್ಮ ಬಳಿಯಲ್ಲಿದ್ದರೆ, ನೀವೇ ನಮ್ಮನ್ನು ಅಭಿವೃದ್ಧಿಪಡಿಸುವುದಾದರೆ ನಮಗೆ ಯಾವ ಕೊರತೆಯೋ ಕಷ್ಟವೂ ಇರುವುದಿಲ್ಲ ದೇವ. ಈ ದಿನ ಯಾರೆಲ್ಲ ಈ ವಾಕ್ಯವನ್ನು ಕೇಳಿ, ಹೌದು ದೇವ, ನನ್ನ ಹೆತ್ತವರು ನನ್ನ ಬಳಿಯಲ್ಲಿ ಇಲ್ಲ, ನನ್ನ ಸಹೋದರ ಸಹೋದರಿಯರಿಲ್ಲ, ನನ್ನ ಸಭಿಕರು ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೇನೆ, ನನಗೆ ಯಾರೂ ಸಪೋರ್ಟ್ ಇಲ್ಲ, ಏನು ಮಾಡಬೇಕಪ್ಪ ಎನ್ನುವ ಪರಿಸ್ಥಿತಿಯಲ್ಲಿ ನೀವು ಈ ಮಾತನ್ನು ನನಗೆ ಹೇಳುತ್ತಾ ಇದ್ದೀರಿ. ನಾನು ನಿನ್ನ ಬಳಿಯಲ್ಲಿದ್ದೇನಲ್ಲವಾ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನಲ್ಲವಾ ಎಂದು ಹೇಳುವ ಮಾತಿಗಾಗಿ ನಿಮಗೆ ಸ್ತೋತ್ರ ದೇವ. ಈ ವಾಕ್ಯವನ್ನು ಕೇಳಿ, ಹೌದಪ್ಪ, ನನ್ನ ಸಂಗಡ ಇರು, ನನ್ನನ್ನು ಆಶೀರ್ವದಿಸು ಎಂದು ಕೇಳುವ ಭಕ್ತರನ್ನು ನೀವು ಹೇಗೆ ಅಬ್ರಹಾಮ್, ಇಸಾಕ್, ಯಾಕೋಬರನ್ನು ಆಶೀರ್ವದಿಸಿದರೋ ಈ ದೇವ ಮಕ್ಕಳನ್ನು ಕೂಡ ಅನುಗ್ರಹಿಸಬೇಕಾಗಿ ನಮ್ಮನ್ನು ಅಭಿವೃದ್ಧಿಪಡಿಸುವಾತನು, ಒದಗಿಸುವಾತನು ಯೆಹೋವ ಈರೆಯಾಗಿರುವಂಥ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿ ದೇವಜನವೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಆಮೇನ್, ಆಮೇನ್.